ಸರ್ವೇಭ್ಯಃ ಶುಭ ದಿನಂ. ವನಿತಾ ವೈಭವಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮನೆ ಬಾಡಿಗೆ ಕಟ್ಟಲು ಕಷ್ಟವಾಗಿ ಸ್ಮಶಾನದ ಪಕ್ಕದಲ್ಲಿ ಒಂದು ಸಣ್ಣ ಗುಡಿಸಲನ್ನು ಕಟ್ಟಿಕೊಂಡು ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನು ಕಳಿಸಿಕೊಂಡು ಹಂತ ಹಂತವಾಗಿ ಜೀವನವನ್ನು ಕಟ್ಟಿಕೊಂಡ ಒಬ್ಬ ಧೈರ್ಯಶಾಲಿ ಮಹಿಳೆಯನ್ನು ಇಂದಿನ ವನಿತಾ ವೈಭವದಲ್ಲಿ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇವರು ಶ್ರೀಮತಿ ಸ್ವರ್ಣಗೌರಿ. ಸ್ನಾತಕೋತ್ತರ ಪದವೀಧರೆಯಾದ ಇವರು ವೈಯಕ್ತಿಕ ಸಮಸ್ಯೆಗಳು, ಪುಟ್ಟ ಮಕ್ಕಳ ಜವಾಬ್ದಾರಿ, ಕುಟುಂಬದ ಸಹಾಯದ ಕೊರತೆ ಇವೆಲ್ಲದರ ನಡುವೆ ಹೊರಗಡೆ ಕೆಲಸಕ್ಕೆ ಹೋಗುವುದು ಅವರಿಗೆ ಸಾಧ್ಯವಾಗಲಿಲ್ಲ. ಸ್ಮಾರ್ಟ್ಫೋನ್ ಸಹ ಇಲ್ಲದ ದಿನಗಳಿಂದ ಆರಂಭವಾದ ಅವರ ಪಯಣ ಸೋಷಿಯಲ್ ಮೀಡಿಯಾ ಪರಿಚಯವಾದ ನಂತರ ಹೊಸ ದಿಕ್ಕು ಕಂಡಿತು. ಅಲ್ಲಿ ಪರಿಚಯವಾದ ಸ್ನೇಹಿತೆಯರ ಮಾರ್ಗದರ್ಶನ ಮತ್ತು ಬೆಂಬಲದಿಂದ ತಮ್ಮ ಉದ್ಯಮವನ್ನು ಆನ್ಲೈನ್ಗೆ ತಂದು ಇಂದು ವಿವಿಧ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಅರ್ಧ ಕಿಲೋ ಹತ್ತಿಯಿಂದ ಆರಂಭವಾದ ಅವರ ಸಣ್ಣ ಪ್ರಯತ್ನ ಇಂದು ಕ್ವಿಂಟಾಲ್ಗಳಷ್ಟು ಹತ್ತಿ ಖಾದಿಯಾಗುವ ಮಟ್ಟಿಗೆ ಬೆಳೆದಿದೆ. ಫುಡ್ ಪ್ರಾಡಕ್ಟ್ ತಯಾರಿಕೆಗೆ ಲೈಸೆನ್ಸ್ ಪಡೆದು ಅದನ್ನು ಯಶಸ್ವಿಯಾಗಿ ಆರಂಭಿಸಿದ್ದಾರೆ. ಇಂದು ಅವರು ಬಿಡುವಿಲ್ಲದ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಆರ್ಥಿಕವಾಗಿ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ ತನ್ನ ಕುಟುಂಬದ ಎಲ್ಲ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸುತ್ತಾ ಮನೆಯ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತಾ ಇಂದು ಸ್ವರ್ಣ ಹೋಮ್ ಅಂಡ್ ಫುಡ್ ಪ್ರಾಡಕ್ಟ್ಸ್ ನ ಮಾಲಕಿಯಾಗಿ ಹೊರಹೊಮ್ಮಿದ್ದಾರೆ. ಒಂದು ಪುಟ್ಟ ಜಾಗವನ್ನು ಖರೀದಿಸಿರುವ ಅವರು ಅದರಲ್ಲಿ ಒಂದು ಫ್ಯಾಕ್ಟರಿಯನ್ನು ಕಟ್ಟಿ ತಮ್ಮಂತಹ ಕಷ್ಟಪಡುವ ಹೆಣ್ಣು ಮಕ್ಕಳಿಗೆ ಕೆಲಸ ನೀಡುವ ಮಹದಾಸೆಯನ್ನು ಹೊಂದಿದ್ದಾರೆ. ಇಂತಹ ಪ್ರೇರಣಾದಾಯಕ ಮಹಿಳೆಯಾದ ಶ್ರೀಮತಿ ಸ್ವರ್ಣಗೌರಿಯವರಿಗೆ ನಮ್ಮ ವನಿತಾ ವೈಭವದ ಹೆಮ್ಮೆಯ ಚಪ್ಪಾಳೆ. ಅವರ ಸೋಷಿಯಲ್ ಮೀಡಿಯಾ ಲಿಂಕ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ ಅವರ ಉದ್ಯಮಕ್ಕೆ ಬೆಂಬಲ ನೀಡಿ. ಸರ್ವೇ ಜನಃ ಸುಖಿನೋ ಭವಂತು.